ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಫೇಸ್ಬುಕ್ ಪ್ರೇಮದ ಬೆನ್ನು ಬಿದ್ದ ವಿವಾಹಿತೆ, ಪತಿ ಮಗುವನ್ನ ತೊರೆದು ಪ್ರಿಯಕರನ ಜೊತೆ ಪರಾರಿ, ಕಿಲಾಡಿ ಲೇಡಿಯ ಖತರ್ನಾಕ್ ಪ್ಲಾನ್. ಮಂಡ್ಯ ಜಿಲ್ಲೆಯ ಜನತೆಯ ಋಣ ತೀರಿಸಲು ಎಚ್ಡಿಕೆ ಪ್ಲಾನ್, ರಾಜ್ಯಕ್ಕೆ ಬರಲಿದೆ ದೇಶದ 5ನೇ ಬೃಹತ್ ಆಟೋಮೊಬೈಲ್ ಟೆಸ್ಟಿಂಗ್ ಕೇಂದ್ರ. ಮೇ ತಿಂಗಳಲ್ಲಿ ಶಂಕುಸ್ಥಾಪನೆಗೆ ಎಚ್ಡಿ ಕುಮಾರಸ್ವಾಮಿ ಸಿದ್ಧತೆ. ಮಾಧ್ಯಮಗಳ ಮುಂದೆ ಕುಳಿತು ಪಕ್ಷದ ಹೆಸರು ಹಾಳು ಮಾಡಬೇಡಿ, ನಿಮ್ಮ ಭವಿಷ್ಯ ಇರುವುದು ಪಕ್ಷದಲ್ಲೇ ಹೊರತು ಮೀಡಿಯಾದಲ್ಲಿ ಅಲ್ಲ. ಶಾಸಕರಿಗೆ ಡಿಕೆ ಶಿವಕುಮಾರ್ ಕಿವಿ ಮಾತು. ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಕೌಟುಂಬಿಕ ಕಲಹವೊಂದು ಬೀದಿಗೆ ಬಂದಿದ್ದು, ಫೇಸ್ಬುಕ್ ಮೂಲಕ ಪರಿಚಯವಾದ ಯುವಕನನ್ನ ಮದುವೆಯಾಗಲು ಯುವತಿಯೊಬ್ಬಳು ತನ್ನ ಪತಿ ಹಾಗೂ ಮಗುವನ್ನ ಬಿಟ್ಟು ಪರಾರಿಯಾಗಿರುವ ಘಟನೆ ನಡೆದಿದೆ. ಈ ಘಟನೆಯು ಹಲವು ತಿರುವುಗಳನ್ನು ಪಡೆದುಕೊಂಡಿದ್ದು, ಪತಿ ಮತ್ತು ಪತ್ನಿ ಪರಸ್ಪರ ಗಂಭೀರ ಆರೋಪಗಳನ್ನು ಅರಿತುಕೊಂಡು ಬೀದಿ ರಂಪಾಟ ಮಾಡಿಕೊಂಡಿದ್ದಾರೆ. ಸಂತ್ರಸ್ತ ಪತಿ ಪ್ರಕಾಶ್ ಮಾತನಾಡಿ, ಏಪ್ರಿಲ್ 2ರಂದು ಗುರುವಾರ ಆಸ್ಪತ್ರೆಗೆ ಹೋಗಿ ಬರುವುದಾಗಿ ಹೇಳಿ ಹೋದ ಹರ್ಷಿತಾ ಚಿಕಿತ್ಸೆ ವಿಳಂಬವಾಗಿದೆ ಎಂದು ಸ್ನೇಹಿತೆಯ ಮನೆಯಲ್ಲಿ ಉಳಿದುಕೊಂಡಿದ್ರು. ಆದರೆ ಮಾರನೇ ದಿನವೂ ಮನೆಗೆ ಬಾರದೆ ಫೋನ್ ಕರೆಗಳನ್ನು ಸ್ವೀಕರಿಸದೆ ನಾಪತ್ತೆಯಾಗಿದ್ರು. ನಂತರ ಆಸ್ಪತ್ರೆ ಬಳಿ ಹುಡುಕಾಡಿದರೂ ಪತ್ನಿ ಸಿಕ್ಕಿರಲಿಲ್ಲ. ಪೊಲೀಸರಿಗೆ ದೂರು ನೀಡಲು ಮುಂದಾದಾಗ ತಾನು ಬೆಂಗಳೂರಿನಲ್ಲಿ ಇರುವುದಾಗಿ ಹರ್ಷಿತಾ ನಂಬಿಸಿದ್ರು. ಆದರೆ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿದಾಗ ಆಕೆ ಹಾಸನದಲ್ಲೇ ಇರುವುದು ಪತ್ತೆಯಾಗಿತ್ತು. ಆಗ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗುವಾಗ, ನನಗೆ ಡಿವೋರ್ಸ್ ಬೇಕು, ಡಿವೋರ್ಸ್ ಕೊಡು, ಪೊಲೀಸ್ ಸ್ಟೇಷನ್ ಬಳಿ ಬಾ ಎಂದಿದ್ಲು. ಅವಳು 4 ಜನ ಲಾಯರ್ ಜೊತೆ ಬಂದಿದ್ದಳು. ನಂತರ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿ ಸಾಂತ್ವನ ಹೇಳಿ ಮನೆಗೆ ಕಳುಹಿಸಿದ್ರು. ಈಗ ಪುನಃ ಓಡಿ ಹೋಗಿದ್ದಾಳೆ. ಇವಳು ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಮೋಸ ಮಾಡಿದ್ದಾಳೆ. ಇವಳಿಗೆ ಶಿಕ್ಷೆಯಾಗಬೇಕು. ಇದು ಸಮಾಜಕ್ಕೆ ಒಂದು ಪಾಠವಾಗಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ನನ್ನ ಪ್ರಾಣಕ್ಕೇನಾದರೂ ತೊಂದರೆಯಾದರೆ ಅದಕ್ಕೆ ಹರ್ಷಿತಾ ಮತ್ತು ಸಚಿನ್ ಶೆಟ್ಟಿ ಕುಟುಂಬವೇ ನೇರ ಹೊಣೆ ಎಂದು ಪ್ರಕಾಶ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನೂ ಇದಾಗಿಲ್ಲ ಅಂತ ಎಲ್ಲ ಹೇಳ್ತಾಳೆ. ಅವಳು ಯಾರೋ ಇನ್ನೊಬ್ಳು ಇದ್ದಾಳೆ ಫ್ರೆಂಡ್, ಅಂದರೆ ಅವಳು ನಮ್ಮ ಗೊತ್ತಿರೋರಿಗೆ ಅವ್ರ ಹೆಸರು ಉಪಯೋಗಿಸ್ತಾರೆ ಹೊರತು ಲೇಡಿ ಅವ್ರ ಹೆಸರು, ಇವರು ಬೇರೆ ಹುಡುಗಿ ಮಾತಾಡೋದು. ಆಯಿತು, ಹಿಂಗೆ ಎಲ್ಲ ಇದು ಮಾಡಿದ್ರು. ಇದ್ರ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬರ್ತಾಳೆ. ಆಮೇಲೆ ಲೇಟ್ ಆಗುತ್ತೆ ಬರೋದು ಅಂತ ಹೇಳ್ತಾಳೆ. ಇನ್ನು 2ನೇ ದಿನಲೂ ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಕಡೂರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಕಡೂರಿಗೆ ಯಾಕೆ ಹೋಗ್ತಿದ್ದೀರಾ ಅಂದರೆ, ಹಿಂಗೆ ಪಾಪಗೆ ಹುಷಾರಿನಿಲ್ವಲ್ಲ, ನಮ್ಮ ಪಾಪಗಲ್ಲ, ಅವಳ ಫ್ರೆಂಡ್ ಪಾಪಗೆ ಹುಷಾರಿನಿಲ್ಲ, ಅದಕ್ಕೋಸ್ಕರ ಹಿಂಗೆ ಹೋಗ್ತೀವಿ ಅನ್ನೋದಕ್ಕೆ ಬೇಕಾದ್ರೆ ಮಾತಾಡಿ ಅವ್ರ ಕೈಲಿ ಅಂತ ಬೇರೆ ಒಂದು ಹುಡುಗಿ ಮಾತಾಡುತ್ತೆ ಸರ್. ಅವಳ ಹೆಸರು ಶೀತಲ ಏನೋ ಹೆಸರು ಬರುತ್ತೆ. ಆ ಹುಡುಗಿ ಮಾತಾಡ್ತಾಳೆ. ಆದರೆ ಶೀತಲ್ ಅಂತ ಗೊತ್ತಿಲ್ಲ, ಮನುಜ ಅಂತ ಹೆಸರು ಹೇಳ್ಕೆ ಮಾತಾಡ್ತಾಳೆ. ಮನುಜ ಅಂದರೆ ನನಗೆ ಗೊತ್ತಿರೋಳು ಅಂದರೆ ಇವಳು ಫ್ರೆಂಡೇ, ಇವಳು ಜೊತೆ ಓದಿರೋಳೆಯ. ಹಂಗಾಗಿ ಅವಳ ಹೆಸರು ಹೇಳಿಕೆ ಉಪಯೋಗಿಸ್ಕೊಂಡು ಇವಳು ಆ ಥರ ಹೇಳ್ತಾಳೆ ಸರ್. ಆ ಥರ ಹೇಳ್ಬಿಟ್ಟು ಅವತ್ತು ಬರಲ್ಲ ಸರ್. ಅವತ್ತು ಕಡೂರಿಗೆ ಹೋಗಿ ಉಳ್ಕೊತೀವಿ. ಬೆಳಗ್ಗೆ ಶುಗರ್ ಟೆಸ್ಟ್ ಮಾಡಿಸ್ಬೇಕು, ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ. ಹರ್ಷಿತಾ ಅವರ ಅತ್ತೆ ಮಾತನಾಡಿ, ಅನಾರೋಗ್ಯದ ನೆಪ ಹೇಳಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದಲೇ ಓಡಿ ಹೋಗಿದ್ದಾಳೆ. ನಂತರ ಮನೆಗೆ ಕರೆದುಕೊಂಡು ಬಂದಾಗ ಅಷ್ಟೇ ಅಲ್ಲದೆ ಮಧ್ಯರಾತ್ರಿ ನೀರಿಗೆ ನಿದ್ದೆ ಮಾತ್ರೆ ಬೆರೆಸಿಕೊಟ್ಟು ನನ್ನ ಮಗ ಪ್ರಜ್ಞೆ ತಪ್ಪುವಂತೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಹೋಗುವಾಗ ಮನೆಯಲ್ಲಿದ್ದ ಒಡವೆ ಮತ್ತು ಹಣವನ್ನು ದೋಚಿಕೊಂಡು ಹೋಗಿ ಈಗ ಇನ್ನೊಬ್ಬನ ಜೊತೆ ಮದುವೆಯಾಗಿದ್ದಾಳೆ ಎಂದರು. ಆಮೇಲೆ ಯಾಕೆ ಹೋಯ್ತೀಯ, ಏನೇ ಹಿಂಗೆ ಯಾಕೆ ಬರೋದಿಲ್ಲ ಅನ್ನೋ ಹೋಯ್ತಿಗೆ ಅಲ್ಲಿದ್ದೆ ಇಲ್ಲಿದ್ದೆ ಇಷ್ಟೊತ್ತಾಯ್ತು, ಇಂಗ್ಲೀಷ್ ಏನೈತೆ, ನನಗೆ ಅದೈತೆ ಇದೈತೆ ಅಂತ ಕಂತೆ ಪಂತೆ ಅಂದ್ಕೊಂಡು ಹೇಳ್ಕೊಂಬಂದ್ಲು. ಹೇಳ್ಕೆ ಬಂದ್ರು ಅವತ್ತು ಇವನಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೊಂದಪ್ಪವ ನನಗೆ ಡೈವರ್ಸ್ ಕೊಡು, ನನಗೆ ಬರೋಕ್ಕಾಗಲ್ಲ ಅಂತವ ಬ್ಯಾಂಕಿಗೆ 12 ಗಂಟೆಯಲ್ಲಿ ಆ ಮಿಂಡ್ಗಾರನ ಕರ್ಕೊಬಂದವಳೆ. 12 ಅವನ ಹೆಸರು ಚಂದನ್ ಸೆಟ್ಟು ಯಾವನ್ ಸೆಟ್ಟು ಮನೆ ಹಾಳ್ಬಿದ್ದು ಹೋಗ. ಅವನಿಗೆ ಕರ್ಕೊಬಂದು ಗಂಡನ ನೆಮ್ಕೊಂಡಿಲ್ಲ, ಗಂಡನಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಅವನನ್ನು ಕರ್ಕೊಬಂದು 11 ಲಕ್ಷ ಕೊಟ್ಟಿದ್ದೀನಿ ನಾನು ಒಡವೆ ಬಿಡ್ಸೋಕ್ಕೆ ಪ್ರಕಾಶಣ್ಣ. ಹರ್ಷಿತಾ ಅವರ ತಂದೆ ಶಿವಾನಂದ್ ಮಾತನಾಡಿ, ಅಳಿಯ ಪ್ರಕಾಶ್ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ರು. ಆರೋಗ್ಯ ಸರಿಯಿಲ್ಲ ಎಂದು ಆಸ್ಪತ್ರೆಗೆ ಹೋಗಿ ಬರುತ್ತೇನೆ ಎಂದು ಹೋದವಳು ಈ ರೀತಿ ಕೆಲಸ ಮಾಡಿ ಮದುವೆ ಮಾಡಿಕೊಂಡು ಹೋಗಿದ್ದಾಳೆ. ಈಗ ಎಲ್ಲಿದ್ದಾಳೆ ಎಂಬ ಮಾಹಿತಿಯೂ ನಮಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಗೆ ಮಗಳು ಯಾರು? ಹರ್ಷಿತಾ ಅನ್ನೋಳು. ಏನಾಯ್ತು ಹೇಳಿ, ನಿಮ್ಗೆ ಗೊತ್ತಿತ್ತ? ನಮಗೆ ಏನು ಮಾಹಿತಿ ಏನು ಗೊತ್ತಿಲ್ಲ. ಹಳಮೈನು ಚೆನ್ನಾಗಿ ನೋಡ್ಕೊಳ್ತಿದ್ದ. ಆದ್ದರಿಂದ ನಾವು ಅವನು ಆಸ್ಪತ್ರೆಗೆ, ಜನಪ್ರಿಯ ಆಸ್ಪತ್ರೆಗೆ ಬಂದದ್ಲು ಅವಳು. ಅಲ್ಲ, ಇದಕ್ಕೆ ಜನಪ್ರಿಯ ಆಸ್ಪತ್ರೆಗೆ ಬಂದದ್ಲು. ಹುಷಾರಿಲ್ಲ ಅಂತ ನಾವು ಬಂದು ನೋಡ್ಕೋಕೆ ಬಂದೋ. ಆಗ ಹುಷಾರಿಲ್ಲ ಜೊತೆಲಿ ಹೋದ ಊರಿಗೆ ಹೋದಾಗ ಊರಲ್ಲಿ ನಮ್ಮ ಬಾವನ ಇದು ಮನೆ ಆಯ ಇತ್ತು. ಆಯದಲ್ಲಿ ಅವಳೇ ಆಯ ಮುಗಿದ ಮೇಲೆ ಹಾಸನಕ್ಕೆ ಬಂದವಳೆ. ಬಂದು 3 ದಿವಸ ಇದ್ದಾವಳೆ. ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಎಲ್ಲ ಹೇಳ್ಕೊಂಡು 3 ದಿವಸ ಚೆನ್ನಾಗೇ ಇದ್ರು ಒಳಮಯ್ಯ. ನಾನು ಮಂಡ್ಯ ಜನತೆಯ ಋಣ ತೀರಿಸಬೇಕಿದೆ. ರಾಜ್ಯದ ಎಲ್ಲಾ ಕಡೆ ಕೈಗಾರಿಕೆ ತರಲು ಮುಂದಿದ್ದೇನೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ.
ಸಚಿವರೊಂದಿಗೆ ಸಭೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಇಲಾಖೆಗೆ ಸಂಬಂಧಿಸಿದ ARAI ಟೆಸ್ಟಿಂಗ್ ಸೆಂಟರ್ ರಾಜ್ಯಕ್ಕೆ ತರಬೇಕಿದೆ. ಸದ್ಯ ದೇಶದಲ್ಲಿ ಇರುವುದು 4 ಕಡೆ ಮಾತ್ರ. ಅಂತಾರಾಷ್ಟ್ರೀಯ ಮಟ್ಟದ ಟೆಸ್ಟಿಂಗ್ ಕೇಂದ್ರ ಆಗಬೇಕಿದೆ. ಈ ಟೆಸ್ಟಿಂಗ್ ಸೆಂಟರ್ನಿಂದ ಎಲೆಕ್ಟ್ರಿಕ್ ವೆಹಿಕಲ್, ಆಟೋಮೊಬೈಲ್ ಸೆಂಟರ್ಗಳ ವೆಹಿಕಲ್ ಪರಿಶೀಲನೆ ಆಗಲಿದೆ. ಅವರು ಇಲ್ಲಿ ಸರ್ಟಿಫಿಕೇಟ್ ಕೊಡಬೇಕಿದೆ. ಇದಕ್ಕೆ ಸುಮಾರು 500 ರಿಂದ 600 ಎಕರೆ ಭೂಮಿ ಬೇಕಿದೆ. ನಾನು ಮಂಡ್ಯ ಜನತೆಯ ಋಣ ತೀರಿಸಬೇಕಿದೆ. ರಾಜ್ಯದ ಎಲ್ಲಾ ಕಡೆ ಕೈಗಾರಿಕೆ ತರಲು ಮುಂದಿದ್ದೇನೆ. ಈಗ 2-3 ಜಾಗ ನೋಡಿದ್ದೇವೆ. ಅಲ್ಲೆಲ್ಲ ಲಿಮಿಟೆಡ್ ಲ್ಯಾಂಡ್ ಇದೆ. ಮುಂದೆ ಯುವಕರ ಬದುಕಿಗೆ ದಾರಿಯಾಗಬೇಕಿದೆ. ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗಿದೆ. 30ನೇ ತಾರೀಕಿನೊಳಗೆ ಜಾಗದ ಸಮಸ್ಯೆ ಬಗೆಹರಿಸಬೇಕಿದೆ. ಮೇ ತಿಂಗಳಲ್ಲಿ ಶಂಕುಸ್ಥಾಪನೆ ಆಗಬೇಕು. ನಾನು ಒಂದು ಲ್ಯಾಂಡ್ ಸಲಹೆ ಕೊಟ್ಟಿದ್ದೇನೆ. ಜೊತೆಗೆ 500 ಎಕರೆ ಸರ್ಕಾರಿ ಭೂಮಿಯೂ ಇದೆ. ಅಲ್ಲಿ ಯಾರಾದರೂ ವ್ಯವಸಾಯ ಮಾಡಿದ್ರೆ ಅವರಿಗೂ ಸರ್ಕಾರದ ಕಡೆಯಿಂದ ಬದುಕಿಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಮಾತನಾಡಿದ್ದೇನೆ ಎಂದು ತಿಳಿಸಿದರು. ಸಿಗಲ್ಲ ಅಂತ ನಿಜ. ಅದು ನಮ್ಮ ರೈತರು ನೀರಾವರಿ ಜಮೀನ ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರು ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡು, ಮಳೆಯ ಆಧಾರದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ, ಅಂಥ ಭಾಗದಲ್ಲಿ ಲ್ಯಾಂಡನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಎಲ್ಲರೂ ಪಕ್ಷದ ಶಿಸ್ತನ್ನ ಕಾಪಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು ಎಂದು DK ಶಿವಕುಮಾರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನಗೆ ತಮಿಳುನಾಡಿನ ಚುನಾವಣೆಗೆ ಹೋಗಲು ಸೂಚನೆ ಕೊಟ್ಟಿದ್ರು. ತಮಿಳುನಾಡಿಗೆ ಹೋಗಿ ಬಂದಿದ್ದೇನೆ. ತಮಿಳುನಾಡಿಗೆ ಮತ್ತೆ ಹೋಗಬೇಕು. ಅದರ ಬಗ್ಗೆ ರಿಪೋರ್ಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೇನೆ. ಶಾಸಕರ ದೆಹಲಿ ಪ್ರವಾಸ ವಿಚಾರವಾಗಿ ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಪಕ್ಷದ ಶಿಸ್ತನ್ನ ಕಾಪಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಕೇವಲ ಮೀಡಿಯಾ ಮುಂದೆ ಕೂತು ಪಾರ್ಟಿ ಹೆಸರು ಹಾಳು ಮಾಡಬಾರದು. ಮುಂದೆ ಎಲ್ಲರ ಭವಿಷ್ಯ ಪಕ್ಷದಲ್ಲಿ ಇದೆ, ಮೀಡಿಯಾದಲ್ಲಿ ಇಲ್ಲ. ಮೀಡಿಯಾದಲ್ಲಿ ನಿಮಗೇನು ಬೇಕೋ ಆ ರೀತಿ ಹೇಳುತ್ತಿದ್ದೀರಾ. ನಾನು ಎಲ್ಲರಿಗೂ ಮನವಿ ಮಾಡುತ್ತೇನೆ, ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವುದು ತಪ್ಪಲ್ಲ. ಅನಗತ್ಯವಾಗಿ ಏನೇನು ಹೇಳಿಕೆ ಕೊಟ್ಟರೆ ನಾವು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಅಂದ್ರೆ ಸರ್ ಶಿಸ್ತು ಮೀರಿ ನಡ್ಕೋತಾ ಇದ್ದಾರೆ ಅಂತಾನೆ ಸರ್. ಸರಿ, ನನ್ನ ಹತ್ರ ಎಲ್ಲರೂ ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ. ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ. ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಸರ್ ಈಗ ಅವ್ರು ಹೇಳ್ತಿದ್ದಾರೆ, ಈಗ ಎಲೆಕ್ಷನ್ ಇನ್ನ ನಡೀತಾ ಇದೆ. ತಮಿಳುನಾಡು ಎಲೆಕ್ಷನ್ ಕೆಲವೆಲ್ಲ ಕಳಿಸ್ಕೊಟ್ಟಿದ್ದೀವಿ, ತಮಿಳುನಾಡಿಗೆ ಕಳಿಸಿದ್ದೀವಿ. ಫಸ್ಟ್ ಎಲೆಕ್ಷನ್ ಮಾಡೋಣ. ಸರ್ ಪುನರ್ರಚನೆ ಆಗ್ಬೇಕಾ ಆಗ್ಬಾರ್ದು ಸರ್? ಪುನರ್ರಚನೆ ಇಂಟ್ರೆಸ್ಟ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. I am telling you, that is all. I have officially asked for a report with various sections. Let me get the report, then I will act on it. ಕಾಲೇಜ್ ರಂಗ ಯುವ ಮನಸ್ಸುಗಳ ರಂಗ ಸುಗ್ಗಿ ಎಂಬ ನಾಟಕೋತ್ಸವವನ್ನು ಏಪ್ರಿಲ್ 14, 15 ಮತ್ತು 16ರಂದು ಹಸ್ನಾಬಾ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಶಾಡ್ರಾಕ್ ಅವರು ತಿಳಿಸಿದರು. ನಗರದ ಸಾಂಸ್ಕೃತಿಕ ವಲಯಕ್ಕೆ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ನಾಟ್ಯ ವೈಭವ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಂಗಸಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕಾರ್ಯಕ್ರಮದ ಮೊದಲ ದಿನ ಜ್ಞಾನಧಾರ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಂದ ನನ್ನ ಅಂಬೇಡ್ಕರ್ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯರಿಂದ ಲೋಕಾಯುಕ್ತರು ಬರುತ್ತಾರೆ ನಾಟಕಗಳು ಪ್ರದರ್ಶನಗೊಳ್ಳಲಿವೆ. ಏಪ್ರಿಲ್ 15ರಂದು ಬೆಳಗ್ಗೆ ಮತ್ತು ಮಧ್ಯಾಹ್ನ ನಡೆಯುವ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಂದ ಸರಸ್ವತಿ ಯಾಗಲೊಲ್ಲೆ ಹಾಗೂ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ವಿದ್ಯಾರ್ಥಿಗಳಿಂದ ನನ್ನಿರಿ ನಾಟಕಗಳು ವೇದಿಕೆಗಿರುತ್ತವೆ. ಸಮಾರೋಪ ಸಮಾರಂಭದಲ್ಲಿ ಲೋಕಾಯುಕ್ತರಾದ ಡಾಕ್ಟರ್ BN ನಂದಿನಿ ಅವರು ಭಾಗವಹಿಸಲಿದ್ದು, ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ. ಹಿರಿಯ ಕಲಾವಿದರು ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 3 ದಿನಗಳ ಈ ನಾಟಕೋತ್ಸವದಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ರಂಗ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದು, ಯುವ ಮನಸ್ಸುಗಳಿಗೆ ಸೃಜನಾತ್ಮಕ ವೇದಿಕೆಯನ್ನು ಒದಗಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಸಂಘಟಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಒಳ ಹೊರವುಗಳನ್ನ ತರಬೇತಿಯ ಮೂಲಕ ಕೊಟ್ಟು ಕಡೆಗೆ ಆ ತರಬೇತಿ ಶಿಬಿರದಲ್ಲಿ ಉತ್ತಮವಾದ ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ಕಡೆಯಲ್ಲಿ ಒಂದು ರಂಗೋತ್ಸವ ಅಂತ ಇದನ್ನು ಆಚರಿಸ್ತಾ ಬಂದಿದ್ದೀವಿ. ಈ ರಂಗೋತ್ಸವದ ಉದ್ದೇಶ ಬಹುಶಃ ನಿಮಗೆಲ್ಲ ಗೊತ್ತಿದೆ. ಕಾಲೇಜ್ ವಿದ್ಯಾರ್ಥಿಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊತಿದ್ದೀವಿ ಅಂದರೆ,
ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ರಂಗಭೂಮಿಯಿಂದ ದೂರ ಆಗ್ತಾ ಇದ್ದಾರೆ. ಕಾರಣ ಅವ್ರಿಗೆ ಮೊಬೈಲ್ನಲ್ಲಿ ತಮ್ಮ ಗೀಳನ್ನ ಅಂಟಿಸ್ಕೊಂಡು ಬೇರೆ ಸಾಹಿತ್ಯದ ಕಡೆಗೆ ಗಮನ ಕೊಡದಲ್ಲೇ ಅಥವಾ ರಂಗ ಚಟುವಟಿಕೆಗಳ ಕಡೆ ಗಮನ ಕೊಡದಲ್ಲೇ ಇಲ್ಲ ಅವರು ತುಂಬ ಸಮಾಜದಿಂದ ಸ್ವಲ್ಪ ದೂರ ಆಗೋ ಸ್ಥಿತಿಗಳು ಬರ್ತಾ ಇದೆ. ಹಾಗಾಗಿ ಕಾಲೇಜು ವಿದ್ಯಾರ್ಥಿಗಳನ್ನ ನಾವು ಈ ಸುದ್ದಿಗೋಷ್ಠಿಯಲ್ಲಿ ಚಲಂ ಹಾಡ್ಲಹಳ್ಳಿ, ರವೀನಾ ಕಲ್ಗೂಡು, ಚಂದ್ರಕಾಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಕಟ್ಟಡ ನಿರ್ಮಾಣದ ವಲಯ ನಿಯಮಾವಳಿಯ ಸಡಿಲಿಕೆ ಮಾಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಸುರೇಶ್ ಅವರು ಮಾತನಾಡಿ, ಹಾಲಿ ಹಾಸನ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕಟ್ಟಡ ಪರವಾನಗಿ ಪಡೆಯಲು ಚಾಲ್ತಿಯಲ್ಲಿರುವ ವಲಯ ನಿಯಮಾವಳಿಗಳಿಂದ ಸಾಮಾನ್ಯ ಮಧ್ಯಮ ವರ್ಗದ ಜನರು ಜೀವನ ಪೂರ್ತಿ ಸಂಗ್ರಹಿಸಿದ ಹಣದಿಂದ ಮನೆ ನಿರ್ಮಾಣಕ್ಕೆ ಮುಂದಾದಾಗ ಸೆಟ್ಬ್ಯಾಕ್ ನಿಯಮಗಳ ಕಟ್ಟುನಿಟ್ಟಿನಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗೂ ಪ್ರತಿದಿನ ಕೂಲಿ ಮಾಡುವ ಕಟ್ಟಡ ಕಾರ್ಮಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದರಿಂದ ಜನರ ಕನಸುಗಳೇ ಕುಸಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನಗೂಲಿ ಕಾರ್ಮಿಕರು ಕೆಲಸ ಇಲ್ಲದ ಜೀವನ ನಡೆಸಲು ಪರದಾಡುವಂತಾಗಿದೆ. ಈ ಸಿವಿಲ್ ಇಂಜಿನಿಯರ್ಗಳು ಹಾಗೂ ಕಟ್ಟಡ ನಿರ್ಮಾಣ ಕಾರ್ಯದ ಮೇಲೆ ಜೀವನ ನಡೆಸುತ್ತಿರುವ ಎಲ್ಲ ವರ್ಗದ ಜನರಿಗೂ ಹಾಗೂ ಕಟ್ಟಡ ಸಾಮಗ್ರಿಗಳ ಉದ್ದಿಮೆದಾರರಿಗೆ ಕೆಲಸವಿಲ್ಲದಂತಹ ಪರಿಸ್ಥಿತಿ ಉದ್ಭವವಾಗುತ್ತಿದೆ. ದಯಮಾಡಿ ಮನೆ ನಿರ್ಮಾಣ ಹಾಗೂ ಕೆಲಸ ಮಾಡುವವರ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲಿಸಿ ಬೃಹತ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೆಟ್ ಬ್ಯಾಕ್ ನಿಯಮಾವಳಿಯಲ್ಲಿ ನೀಡಿರುವ ಸಡಿಲಿಕೆಯನ್ನ ನಮ್ಮ ಹಾಸನ ಮಹಾನಗರ ಪಾಲಿಕೆಗೂ ಜಾರಿ ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಕಟ್ಟಬೇಕು. ಅದೇ ನೀವು ಬೆಂಗಳೂರಲ್ಲಿ ಮನೆ ಕಟ್ತಾರೆ ಅಂದರೆ ಅವರಿಗೆ 13 ಚದರದವರೆಗೂ ಅವಕಾಶ, 4 ಚದರ ಡಿಫ್ರೆನ್ಸು. ಅಲ್ಲಿಗೇನು ಹಾಸನ ಜನ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇರಲಿ ಸೆಟ್ ಬ್ಯಾಕ್ ಬಿಟ್ಟು ಬೆಂಗಳೂರು ಜನ ಗಾಳಿ ಬೆಳಕು ಬೇಡ ಅಂತಾರ? ಯಾವ ಥರ ನಿಯಮ? ಈಗ ನೀವೇ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾನು ಕೇಳ್ತೀನಿ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ನಾಯಕರಿರ್ಬೋದು, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನೀವು ಸೈಟ್ಗಳನ್ನ ಅಲಾಟ್ ಮಾಡಿದಿರಿ, 20-30 ಸೈಟ್ ಅಲಾಟ್ ಮಾಡ್ತೀರಿ. ನೀವು ಹೇಳ್ತೀರಿ ಎಲ್ಲ ಕಡೆನೂ 1 ಮೀಟ್ರ್ ಬಿಟ್ಬಿಟ್ಟು ಕಟ್ಟಿ ಅಂತೇಳಿ. ನೀವು ಅಲ್ಲಿ ಉಳ್ಕೊಳ್ಳೋದು 6 ಚದರದಲ್ಲಿ 3 ಚದರ ಉಳ್ಕೊಳ್ಳುತ್ತೆ, ಸರಿನಾ? ನೋಡಿ ಇಲ್ಲೇ ತೋರಿಸ್ತಿದ್ದೀರ ಡ್ರಾಯಿಂಗ್ ಮಾಡಿ. ಈ 3 ಚದರದಲ್ಲಿ ನೀವು ಹೈಟ್ ಆಫ್ ದ ಬಿಲ್ಡಿಂಗೂ ಕೊಡಲ್ಲ, ಸೈಟ್ ಕಮ್ಮಿ ಆದಂಗೆ. ಯಾವ ಥರ ನೀವು ಆ 3 ಚದರದಲ್ಲಿ ಒಬ್ಬ ಬಡವ 20-30 ಸೈಟ್ ತಗೊಂಡು ನೀವೇ ಹಂಚಿರೋ ಪ್ರಾಧಿಕಾರದ ಸೈಟಲ್ಲಿ ನೀವು ತೋರಿಸ್ರಪ್ಪ, ಅಡುಗೆ ಮನೆ ಎಲ್ಲಿ ಮಾಡ್ತೀರಿ, ರೂಮ್ ಎಲ್ಲಿ ಮಾಡ್ತೀರಿ, ಹಾಲ್ ಎಲ್ಲಿ ಮಾಡ್ತೀರಿ? ಏನೋ ಒಂದು ನಿಯಮ ಇದ್ದರೆ ನೀವು ಬೆಂಗಳೂರಿಗಾದರೆ ಹಿಂದ್ಗಡೆ ನೀವು ಸೆಟ್ ಬ್ಯಾಕ್ ಬಿಡಲೇಬೇಡಿ ಅಂತೀರಿ, ಒಂದು ಸೈಡಿಗೆ ಮಾತ್ರ ಬಿಡಿ, ಇನ್ನೊಂದು ಸೈಡ್ ಬಿಡಲೇಬೇಡಿ ಅಂತೀರಿ. ಲೆಫ್ಟ್ ಆರ್ ರೈಟ್ ಯಾವ? ತುಮಕೂರು ಜಿಲ್ಲೆಯಲ್ಲಿ ಗೃಹ ಸಚಿವರ ನೇತೃತ್ವದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ, ಉಪಾಧ್ಯಕ್ಷರಾದ ಸೋಮಸುಂದರ್ ಅವರನ್ನ ಬಂಧನ ಮಾಡಿದ್ದನ್ನು ಖಂಡಿಸಿ ಪಕ್ಷದವರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ಜಿಲ್ಲಾ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ಉಮೇಶ್ ಬೆಳಗುಂಬ ಅವರು ಮಾತನಾಡಿ, ತುಮಕೂರಿನಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಜನಸ್ಪಂದನ ನಡೆಯುವ ವೇಳೆ ಹುಳಿಯಾರಿನಲ್ಲಿ ಲಾಕಪ್ ಡೆತ್ ಆಗಿದ್ದರ ಬಗ್ಗೆ ಪ್ರಶ್ನಿಸಿ ಮನವಿ ಪತ್ರ ನೀಡಲು ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಬಂದಾಗ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಅವರು ವಿಡಿಯೋ ಮಾಡುತ್ತಿದ್ದರು. ಅವರು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡುತ್ತಿದ್ದರು. ಅವರನ್ನ ಗೃಹ ಸಚಿವರು ಆಚೆಗೆ ತಳ್ಳಿ ಎಂದು ಹೇಳಿದ್ದಾರೆ. ಜೊತೆಗೆ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವ ಭ್ರಷ್ಟ ಪೊಲೀಸರಿಗೆ ಹೇಳಿ ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿ ಅನಿರೀಕ್ಷಿತವಾಗಿ ಬಂಧನ ಮಾಡಿದ್ರು. ಈಗ ನಮ್ಮ ಹೋರಾಟದ ಫಲವಾಗಿ ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೀಗೆ ಬಂಧಿಸದ ರೀತಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು. ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತುಮಕೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೀತಿದ್ದಂಥ ಸಂದರ್ಭದಲ್ಲಿ ಇವರು ಮನವಿ ಪತ್ರ, ಉಳಿಯಾರಿನಲ್ಲಿ ಒಂದು ಲಾಕಪ್ ಡೆತ್ ಆಗಿತ್ತು, ಆ ಲಾಕಪ್ ಡೆತ್ ಆದಂಥ ಪ್ರಶ್ನೆ ಮಾಡೋದಕ್ಕೆ ಒಂದು ಮನವಿ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಿದ್ರು. ಯಾಕೆಂದರೆ ಇವಾಗ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ವಿಡಿಯೋ ಚಿತ್ರೀಕರಣ ಮಾಡ್ಬೋದು. ಇದು ನಾವು ಈ ಮುಖಾಂತರ ಹೇಳ್ತಾ ಇದ್ದೀವಿ, ಸನ್ಮಾನ್ಯ ಗೃಹ ಮಂತ್ರಿಗಳೇ, ನೀವು ಡ್ರೆಸ್ ಚೇಂಜ್ ಮಾಡೋದನ್ನು ನಮ್ಮವರು ವಿಡಿಯೋ ಮಾಡ್ತಿರಲ್ಲ, ಸಾರ್ವಜನಿಕ ಸಮಸ್ಯೆಗಳಿಗೋಸ್ಕರ ವಿಡಿಯೋ ಮಾಡೋಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಇದ್ದಂಥ ಏನು ಭ್ರಷ್ಟ, ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಂಥ ಭ್ರಷ್ಟ ಶತಮೂರ್ಖ ಪೊಲೀಸರಿಗೆ ಹೇಳಿ ತಳ್ಳ್ರು ಆಚೆಗೆ ಅಂತ ಅಂದು ಅವರ PSI ಮಂಜುಳಾ. ಹಾಸನದಲ್ಲಿ ಪ್ರಥಮ ಬಾರಿಗೆ ಫಿಸಿಕ್ಸ್ ವಾಲಾ ಆಫ್ಲೈನ್ ತರಗತಿಗಳು ಸ್ಟೂಡೆಂಟ್ಸ್ ಪದವಿ ಪೂರ್ವ ಕಾಲೇಜಿನ ಸಹಯೋಗದೊಂದಿಗೆ ಪ್ರಾರಂಭವಾಗಿದೆ. ಸಿಇಟಿ, ನೀಟ್, ಜೆಇಇ ಮುಂತಾದ ಸ್ಪರ್ಧಾತ್ಮಕ ಫಿಸಿಕ್ಸ್ ವಾಲಾ ಸಂಸ್ಥೆ ಹಾಸನದ ಪ್ರತಿಷ್ಠಿತ ಸ್ಟೂಡೆಂಟ್ಸ್ ಪದವಿ ಪೂರ್ವ ಕಾಲೇಜಿನ ಸಹಯೋಗ ಪಡೆದುಕೊಂಡಿದ್ದು ಹಾಸನದಲ್ಲಿ ಮೊದಲ ಬಾರಿಗೆ ಆಫ್ಲೈನ್ ತರಗತಿಗಳನ್ನು ಆರಂಭಿಸಿದೆ. ಇಂಟಿಗ್ರೇಟೆಡ್ ವಿದ್ಯಾರ್ಥಿಗಳಿಗೆ ಐಐಟಿ, ಎನ್ಐಟಿ ಮೆಂಟರ್ಸ್ಗಳು ತರಬೇತಿ ನೀಡಲಿದ್ದಾರೆ. ಇಷ್ಟು ದಿನ ಕೇವಲ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದ ಸಂಸ್ಥೆ ವಿದ್ಯಾರ್ಥಿಗಳನ್ನು ನೇರವಾಗಿ ತಲುಪುವ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ ಪದವಿ ಪೂರ್ವ ಕಾಲೇಜಿನ ಸಹಯೋಗ ಪಡೆದು ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತುಂಬಾ ಹತ್ತಿರವಾಗಿಸಿದೆ.
ಇದರ ಸದುಪಯೋಗವನ್ನ ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ಸ್ಟೂಡೆಂಟ್ಸ್ PU ಕಾಲೇಜನ್ನು ಸಂಪರ್ಕಿಸಬಹುದು. ಅಸ್ಸಾಂ ಚುನಾವಣಾ ಪ್ರಚಾರದ ವೇಳೆ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆಗಳನ್ನು ಭಟ್ಕಳ ಬಿಜೆಪಿ ಮಂಡಲ ತೀವ್ರವಾಗಿ ಖಂಡಿಸಿದೆ. ಭಟ್ಕಳ ನಗರದ ಮಣಕುಳಿ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ ದಿವಾಡಿಕ ಮಾತನಾಡಿ, ಗುಜರಾತಿನಲ್ಲಿ ಬಿಜೆಪಿಗೆ ಮತ ನೀಡಿದವರು ಅನಕ್ಷರಸ್ಥರು ಎಂದಾದರೆ ದೇಶದ ಇತರ ರಾಜ್ಯಗಳಲ್ಲಿ ಬಿಜೆಪಿಗೆ ಮತ ನೀಡಿದವರನ್ನು ಅದೇ ರೀತಿಯಲ್ಲಿ ಕರೆಯಬೇಕೆ ಎಂದು ಪ್ರಶ್ನಿಸಿದರು. ಖರ್ಗೆ ಅವರ ಹೇಳಿಕೆ ಮತದಾರರ ಗೌರವಕ್ಕೆ ಧಕ್ಕೆಯುಂಟು ಮಾಡುವಂತಿದ್ದು, ಇಂತಹ ಪ್ರಚೋದನಾತ್ಮಕ ಹೇಳಿಕೆಗಳು ಸಾರ್ವಜನಿಕ ವಲಯದಲ್ಲಿ ಅಶಾಂತಿ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ಅಲ್ಲದೆ ತಕ್ಷಣವೇ ಖರ್ಗೆ ಅವರು ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇವತ್ತು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅನಿಸ್ಕೊಂಡಂತವರು ಕೇರಳದಲ್ಲಿ ಒಂದು ಮಾತಾಡ್ತಾರೆ, ಕೇರಳದ ಜನರು ಗುಜರಾತದ ಜನರಾಗ ಅನಕ್ಷರಸ್ಥರಲ್ಲ, ಹಾಗಾಗಿ ಮೋದಿ ಕೇರಳಿಗರನ್ನು ಮರಳಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಎಷ್ಟು ರಾಜ್ಯದ ಅಧಿಕಾರದಲ್ಲಿದೆ? ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲದ ರಾಜ್ಯದಲ್ಲೂ ತಮಿಳುನಾಡಿನಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ಬಿಹಾರ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಹೀಗೆ ಹೇಳ್ತಾ ಹೋದ್ರೆ ರಾಜ್ಯ. ಲಕ್ಷ್ಮೀನಾರಾಯಣ ನಾಯ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗೋವಿಂದ ನಾಯ್ಕ ಹಾಗೂ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಈಶ್ವರ್ ನಾಯ್ಕ, ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ, ಮಂಡಳದ ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಮಸಬಾ ಹಂಚಿನಾಳ ಸೀಮಾ ಬಳಿ ಇಬ್ಬರು ಯುವಕರ ಮೃತದೇಹಗಳು ಸೋಮವಾರ ಬೆಳಿಗ್ಗೆ ಪತ್ತೆಯಾಗಿವೆ. ಮೃತ ಯುವಕರನ್ನ ರುದ್ರೇಶ ಹಾಗೂ ರವಿಕುಮಾರ ರಾಮಣ್ಣತಟ್ಟಿ ಎಂದು ಗುರುತಿಸಲಾಗಿದೆ. ಕಳೆದ 2 ದಿನಗಳಿಂದ ರಸ್ತೆಯ ಪಕ್ಕದ ತಗ್ಗಿನಲ್ಲಿ ಬಿದ್ದಿರುವುದು ಗೊತ್ತಾಗಿದೆ. ಘಟನೆಗೆ ನಿಖರ ಕಾರಣಗಳು ಗೊತ್ತಾಗಿಲ್ಲ. ಶಾಸಕ ಬಸವರಾಜ ರಾಯರೆಡ್ಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಅಗತ್ಯ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಎಸ್ಪಿ ರಾಮ್ ಅರಸಿದ್ದಿ, ಎಸ್ಪಿಆರ್ ಹೇಮಂತ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಘಟನೆಯ ತನಿಖೆ ಮುಂದುವರೆಸಿದ್ದಾರೆ. ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ದೇವಾಲಯದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿಗೆ ಅಭಿಷೇಕ, ಮಹಾಮಂಗಳಾರತಿ ನಡೆಯಿತು. ಜಾತ್ರೆ ಪ್ರಯುಕ್ತ ಶ್ರೀ ಮಹದೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಕ್ಕಿ ಪೂಜೆಯನ್ನು ಮಾಡಲಾಯಿತು. ಬೆಳಿಗ್ಗೆ ಶ್ರೀ ಮಹದೇಶ್ವರ ಸ್ವಾಮಿ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಉತ್ಸವ ನಡೆಯಿತು. ನಂತರ ಮಹಾಮಂಗಳಾರತಿ ನಡೆಯಿತು. ಊರಿನ ಗ್ರಾಮಸ್ಥರಿಂದ ಆರತಿ ಉತ್ಸವ ನಡೆಯಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಸಂಜೆ ಶ್ರೀ ಮಹದೇಶ್ವರ ಸ್ವಾಮಿಯ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಮೆರವಣಿಗೆಯಲ್ಲಿ ಲಿಂದಗ ವೀರರ ಕುಣಿತ, ನಂದಿಧ್ವಜ, ಚಿಟ್ಟಿಮೇಳ ಹಾಗೂ ಬಾಣ ಬಿರುಸುಗಳೊಂದಿಗೆ ವೈಭವದಿಂದ ನಡೆಯಿತು. ಭಕ್ತಾದಿಗಳಿಗೆ ಮಹಾದಾಸೋಹ ಏರ್ಪಡಿಸಲಾಗಿತ್ತು. ದೇವಾಲಯದ ಸಮಿತಿಯವರು, ಗ್ರಾಮಸ್ಥರು ಭಾಗವಹಿಸಿದರು. ಸಿಗರೆಟ್ ಸೇದುತ್ತಿದ್ದ ಓರ್ವ ಯುವತಿ ಇಬ್ಬರು ಯುವಕರಿಗೆ ಏಕಾಏಕಿ ಥಳಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಡಿಜೆ ಹಳ್ಳಿಯ ಕನಕನಗರದಲ್ಲಿ ಘಟನೆ ನಡೆದಿದ್ದು, ಸ್ಥಳೀಯ 7-8 ಜನ ಯುವಕರಿಂದ ಹಲ್ಲೆ ಮಾಡಲಾಗಿದೆ. 2 ದಿನದ ಹಿಂದೆ ಘಟನೆ ನಡೆದಿದ್ದು, ಅಂಗಡಿ ಮುಂಭಾಗದಲ್ಲಿ ಓರ್ವ ಯುವತಿ ಇಬ್ಬರು ಯುವಕರು ಒಟ್ಟಿಗೆ ನಿಂತು ಸಿಗರೆಟ್ ಸೇದುತ್ತಿದ್ರು. ಈ ವೇಳೆ ಸ್ಥಳೀಯ ಯುವಕರು ಕೂಡ ಅಲ್ಲೇ ನಿಂತಿದ್ರು. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ಶುರುವಾಗಿದೆ. ಯುವಕರ ತಂಡ ಏಕಾಏಕಿ ರಸ್ತೆಯಲ್ಲಿ ಅಟ್ಟಾಡಿಸಿ 3 ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ತನಿಖೆಗಿಳಿದ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ನಮ್ಮೊಂದಿಗೆ ಸಭೆ ನಡೆಸಿದ್ದಾರೆ. ಅವರ ಮಾರ್ಗದರ್ಶನದಂತೆ ಮುಂದಿನ ಯೋಜನೆಗೆ ಕ್ರಮ ವಹಿಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ARAI ಟೆಸ್ಟಿಂಗ್ ಸೆಂಟರ್ ಮಂಡ್ಯದಲ್ಲಿ ಮಾಡೋಕೆ 100 ಎಕರೆ ಜಾಗ ಕೇಳಿದ್ರು. ನಾವು 105 ಎಕರೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ವಿ. ಅವರ ತಂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋಗಿದೆ. ಅದರ ರಿಪೋರ್ಟ್ ಬಂದ ಮೇಲೆ ನಾವು ಅಲೋಕೇಶನ್ ಕ್ರಮ ಕೈಗೊಳ್ಳುತ್ತೇವೆ. 500 ಎಕರೆ ಜಾಗ ಪ್ರಸ್ತಾಪ ಮಾಡಿದ್ದಾರೆ. ನಾವು ಈಗ 2 ಜಾಗ ತೋರಿಸಿದ್ದೇವೆ. 2 ಸ್ಥಳಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಸರ್ಕಾರಿ ಜಾಗನೂ ಅದರಲ್ಲಿ ಇದೆ. ಈ ಮಧ್ಯೆ ಬಹಳಷ್ಟು ಜನ ಫೀಲ್ಡ್ ಬ್ಯಾಕ್ ಕೊಟ್ಟಿದ್ದಾರೆ. 2 ಸ್ಥಳ ಬಗ್ಗೆ 1 ವಾರದಲ್ಲಿ ವರದಿ ಕೊಡುವುದಕ್ಕೆ ಹೇಳಿದ್ದೀವಿ ಎಂದು ತಿಳಿಸಿದರು. ನಾವು ಅದನ್ನು ಅಲೋಕೇಶನ್ಗೆ ಕ್ರಮ ಕೈಗೊಳ್ಳುವಂಥದ್ದಿತ್ತು. ಈ ಮಧ್ಯೆ ಭಾಳಷ್ಟು ಜನ ನಮಗೆ ಒಂದು ಫೀಡ್ಬ್ಯಾಕು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ, ಎಲ್ಲ EV ಕಂಪ್ನೀಸು ಬರೀ ಕೇವಲ ಒಂದು ARAI ಸೆಂಟರ್ ಆದರೆ ಉಪಯೋಗ ಆಗೋದಿಲ್ಲ. ಅದು ಸುತ್ತಮುತ್ತ ಈ ಎಲ್ಲ ಅದರ್ ಇಂಡಸ್ಟ್ರೀಸ್ ಬರಲಿಕ್ಕೆ ಒಂದು ದಿವಸ ನಮಗೆ ಅಲ್ಲಿ ಅನುಕೂಲ ಮಾಡಿಕೊಟ್ರೆ, ಒಂದು 400-500 ಎಕರೆ ಮಾಡಿಕೊಟ್ರೆ ಅದು ARAI ಸೆಂಟ್ರಿಗೆ ಇರೋದ್ರಿಂದ ಹೆಚ್ಚಿನ ಅನುಕೂಲ ಆಗ್ತದೆ. ಬರೀ ಜಸ್ಟ್ ನಿಯರ್ ಒಂದು ARAI ಸೆಂಟರ್ ವಿಲ್ ನಾಟ್ ಸಫೈಸ್ ಅದು ಆಗ್ತದೆ ಅಂತ ಅನ್ನೋದಿತ್ತು. ನಾನು ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಬರೀ ARAI ಸೆಂಟರ್ ಮಾಡಿ ಬಿಟ್ಟರೆ ಉಪಯೋಗ ಆಗೋದಿಲ್ಲ. ಅವರು ಪರ್ಯಾಯ ಒಂದು ಸ್ಥಳವನ್ನು ಹೇಳಿದ್ದಾರೆ. ಅಲ್ಲಿ ಸುಮಾರು 500 ಎಕರೆಯಷ್ಟು ಜಾಗದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಜಾಗವನ್ನು ನಾವೀಗ 2 ಸ್ಥಳಗಳನ್ನ ಹೇಳಿದ್ದಾರೆ. ಆ 2 ಸ್ಥಳಗಳನ್ನ
ಅದ್ರ ಬಗ್ಗೆ ಒಂದು ಏನು ನಮ್ಮ CO ಮತ್ತು ನಮ್ಮಲ್ಲಿ ಸ್ಪೆಷಲಿಸ್ಟಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅಲ್ಲಿ ಸರ್ಕಾರಿ ಜಾಗನೂ ಕೂಡ ಇದ್ದಾರೆ, ಅದರಲ್ಲಿ ಅದೆಲ್ಲವನ್ನು ಇದು ಮಾಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಫೇಸ್ಬುಕ್ ಪ್ರೇಮದ ಬೆನ್ನು ಬಿದ್ದ ವಿವಾಹಿತೆ, ಪತಿ ಮಗುವನ್ನ ತೊರೆದು ಪ್ರಿಯಕರನ ಜೊತೆ ಪರಾರಿ, ಕಿಲಾಡಿ ಲೇಡಿಯ ಖತರ್ನಾಕ್ ಪ್ಲಾನ್. ಮಂಡ್ಯ ಜಿಲ್ಲೆಯ ಜನತೆಯ ಋಣ ತೀರಿಸಲು HTK ಪ್ಲಾನ್, ರಾಜ್ಯಕ್ಕೆ ಬರಲಿದೆ ದೇಶದ 5ನೇ ಬೃಹತ್ ಆಟೋಮೊಬೈಲ್ ಟೆಸ್ಟಿಂಗ್ ಕೇಂದ್ರ, ಮೇ ತಿಂಗಳಲ್ಲಿ ಶಂಕುಸ್ಥಾಪನೆಗೆ HD ಕುಮಾರಸ್ವಾಮಿ ಸಿದ್ಧತೆ. ಮಾಧ್ಯಮಗಳ ಮುಂದೆ ಕುಳಿತು ಪಕ್ಷದ ಹೆಸರು ಹಾಳು ಮಾಡಬೇಡಿ, ನಿಮ್ಮ ಭವಿಷ್ಯ ಇರುವುದು ಪಕ್ಷದಲ್ಲೇ ಹೊರತು ಮೀಡಿಯಾದಲ್ಲಿ ಅಲ್ಲ, ಶಾಸಕರಿಗೆ DK ಶಿವಕುಮಾರ್ ಕಿವಿ ಮಾತು. ಇದಾಗಿತ್ತು ಇಲ್ಲಿವರೆಗೆ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ VVC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.